ನಾವೆಲ್ಲ ಗಾಣಿಗರು ಒಟ್ಟಾಗಿ ಇಲ್ಲೊಂದು 25,000 ಜನ ಸೇರಬೇಕು ಅಂಥೇಳಿ ಗಾಣಿಗರ ಹಬ್ಬ ಅಂಥೇಳಿ ಮನೆಯಿಂದ ಮಕ್ಕಳು ಹೆಂಗಸರು ಎಲ್ಲರೂ ಸೇರಿ ತಂದೆ ತಾಯಿ ಎಲ್ಲರೂ ಸೇರಿ ಇಲ್ಲಿ ನಾವು ಒಟ್ಟಾಗಿ ಸೇರ್ತಾ ಇದ್ದೀವಿ. ಈ ನಮ್ಮ ತೈಲೇಶ್ವರ ಮಠದಿಂದ ನಮ್ಮ ಸ್ವಾಮೀಜಿಯವರು ಕರೆ ಕೊಟ್ಟು ಅವ್ರ ಕರೆ ಮುಖಾಂತರವಾಗಿ ನಮ್ಮ ಎಲ್ಲ ಸಂಘ ಸಂಸ್ಥೆಗಳು AKGS ಆಗ್ಬೋದು, SLN ಹಾಸ್ಟೆಲ್ ಆಗ್ಬೋದು, ಜ್ಯೋತಿ ಎಜುಕೇಷನ್ ಟ್ರಸ್ಟ್ ಆಗ್ಬೋದು, ಎಲ್ಲ ಗಾಣಿಗ ಎಲ್ಲ ಟ್ರಸ್ಟ್ಗಳವರು ಎಲ್ಲರನ್ನೂ ಕರೀತಾ ಇದ್ದೀರಿ. ಎಲ್ಲರೂ ಇದು ಗಾಣಿಗರ ಹಬ್ಬಕ್ಕೆ ಭಾಗವಹಿಸ್ತಾ ಇದ್ದಾರೆ. ಇದು ಒಂದು ನಮ್ಮ ಗಾಣಿಗ ಜಾತಿ ಹಿಂದುಳಿದಂಥದ್ದು ನಿಗಮ ಕೊಟ್ಟಿದ್ದಾರೆ. ಆ ನಿಗಮ ಕಾರ್ಯರೂಪಕ್ಕೆ ಬರಬೇಕು. ಆ ನಿಗಮಕ್ಕೆ ನಮ್ಮ ಅಭಿವೃದ್ಧಿಗೆ ನಮ್ಮವ್ರಿಗೆ ಭಾರಿ ಬಡವರಿದ್ದಾರೆ. ಮೂಲೆಯಿಂದನೂ ಬಡವರು ಹರಿದು ಬರ್ತಾ ಇದ್ದಾರೆ. ಇವತ್ತು ಈ ಮಠದ ಮುಖಾಂತರ ನಾವು ಈ ಸರ್ಕಾರಕ್ಕೆ ಕಣ್ಣು ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದೀರಿ. ನಮಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಗಾಣಿಗರ ಸಮುದಾಯಕ್ಕೆ ಅಂತ ಹೇಳ್ಬಿಟ್ಟಿದ್ದು ಕುಲಕಸಬುಗಳು ಸತ್ತೋಗ್ತಾ ಇದೆ. ಅವ್ರಿಗೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಮ್ಮ SC ST ಕೊಟ್ಟಂಗೆ 25% ಕೊಟ್ಟಂಗೆ ನಮಗೆ ಒಂದು 10 ಕುಂಟೆ 10ರಿಂದ 2 ಎಕರೆ ತನಕ ನಮ್ಮ ಜನಾಂಗಕ್ಕೆ ಕೊಡಬೇಕು, ಕುಲವೃತ್ತಿ ಮಾಡ್ಕೊಳೋದಕ್ಕೆ ಅಂಥೇಳಿ ಬೇಡಿಕೆಯೂ ಇದೆ. ನಾವು BCMA 2 ಅಲ್ಲಿರೋದನ್ನ 1ನಲ್ಲಿ ಸೇರಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಇದೆ. ಇದೇ ರೀತಿ ನಮ್ಮ ಮಕ್ಕಳಿಗೆ ಬಡವರಿಗೆ ನಮ್ಮ ಅಭಿವೃದ್ಧಿ ನಿಗಮದಿಂದ ಮನೆ ಕಟ್ಕೊಂಡು ಸಹಾಯ ಮಾಡಬೇಕು. ಆದ್ದರಿಂದ ಅಭಿವೃದ್ಧಿ ನಿಗಮ ಕೂಡಲೇ ಮಾಡಿ ಅದಕ್ಕೆ ನಮ್ಮ ಮನೆ ಕಟ್ಕೊಂಡು CM ಅವರು 25 ಕೋಟಿ ರಿಲೀಸ್ ಮಾಡಬೇಕು ಅಂತಲೂ ಕೇಳ್ತಾ ಇದ್ದೀರಿ. ಇದೇ ಅವರು ಬರ್ತಾ ಇರೋದ್ರಿಂದ ನಮಗೆ ಇವತ್ತು ಸಿದ್ದರಾಮಣ್ಣವರು ಕ್ಯಾಬಿನೆಟ್ಟಿಂದ ಇವತ್ತು ನಮಗೆ ಕಾಂಪೌಂಡ್ಗೆ ಆಗ್ಬೋದು, ಇಲ್ಲಿನ ಕೆಲಸಗಳಿಗೆ ಆಗ್ಬೋದು ಹಣ ಮಂಜೂರು ಮಾಡಿದ್ದಾರೆ. ಈ ಜನಾಂಗದ ಬಗ್ಗೆ ಅವರು ಕಾಳಜಿ ಹೊಂದಿದ್ದಾರೆ. ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗ ಈ ಜಾಗ ಎಲ್ಲ ಕೊಟ್ಟರು, ಈ ವ್ಯವಸ್ಥೆ ಮಾಡಿ ಇವತ್ತು ಮಠ ಆಗಲಿ ಅಂತ ನಮ್ಮ ಸ್ವಾಮೀಜಿಗಳು ಪುಟ್ಟ ಪುಟ್ಟಸ್ವಾಮಿಗಳು ಅಂತ ಇವತ್ತು ನಮ್ಮ ಬ್ರಹ್ಮಾನಂದಪುರಿ ಸ್ವಾಮಿಗಳಾಗಿ ಇವತ್ತು ಅವರು ಮಾಡಿದಂಥ ಕೆಲಸಗಳು ಅವರ ಕಾರ್ಯವೈಖರಿಗಳು ನೋಡಿ ಯಡಿಯೂರಪ್ಪನವರು ಇವತ್ತು ಈ ಜಾಗ ಕೊಟ್ಟು ಇಲ್ಲಿ ಮಠ ಬೆಳೆಸೋದಕ್ಕೆ ಸಹಾಯ ಮಾಡಿದ್ದಾರೆ. ನಾವು ಎಲ್ಲ ಪಕ್ಷದವ್ರನ್ನೂ ನಮ್ಮದ್ರಲ್ಲೂ ಎಲ್ಲ ಪಕ್ಷದವರು ಇದ್ದಾರೆ. ನಾವು ಸಂಘದಿಂದ ಎಲ್ರಿಗೂ ಅಭಿನಂದನೆ ಸಲ್ಲಿಸ್ತೀವಿ. ಶ್ರೀ ತೈಲೇಶ್ವರ ಮಹಾಮಠ ಸಂಸ್ಥಾನದ ವತಿಯಿಂದ ಗಾಣಿಗರ ಹಬ್ಬವನ್ನು ಕಾರ್ಯಕ್ರಮ ಆಚರಣೆ ಮಾಡ್ತಾಯಿದ್ದೀವಿ. ಶ್ರೀ ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ದೇವನಹಳ್ಳಿ ವೇಣುಗೋಪಾಲ್ರವರು, ನರಸಿಂಹಯ್ಯನವರು, ರಾಜಶೇಖರ್ ಅವರು ಮತ್ತು ಯೋಗೀಶ್ ಅವರು, ಅಮರನಾಥ್ರವರು, ಅಶೋಕ್ರವರು ಮತ್ತು ನಮ್ಮ ಎಲ್ಲ 16 ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಮುಖಂಡರುಗಳು, ಎಲ್ಲ ಜಿಲ್ಲೆ ಮುಖಂಡರುಗಳು, ಈಗ ಹಾಸನ, ಚಿಕ್ಕಮಗಳೂರು, ಮೈಸೂರು, ಸೊ ಹೀಗೆ ಎಲ್ಲ ಮುಖಂಡರು 16 ಜಿಲ್ಲೆ ಮುಖಂಡರುಗಳು ಕೂಡ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಜೊತೆಗೆ ನಮ್ಮ ಪ್ರಾಮುಖ್ಯತೆ ಕೊಡೋದು ನಮ್ಮ ಸ್ವಾಭಿಮಾನ, ನಮ್ಮ ಗಾಣಿಗರ ಹಬ್ಬಕ್ಕೆ ಇದೊಂದು ಪ್ರಮುಖವಾದ ಒಂದು ಹಂತದಲ್ಲಿದೆ. ನಮ್ಮ ಪೂರ್ಣಾನಂದಪುರಿ ಸ್ವಾಮೀಜಿಯವರು ಅವ್ರ ನೇತೃತ್ವದಲ್ಲಿ ಇದೊಂದು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಏನು ಹಿಂದುಳಿದ ವರ್ಗದಲ್ಲಿ ನಾವೇನಿದ್ದೀವಿ ನಾವುಗಳು ಎಲ್ಲ ಸೇರಿಕೊಂಡು ನಮ್ಮ ST ಗ್ರೂಪಿಗೆ ಸೇರಿಸಿ ಅಂತ ಕೇಳ್ಕೊತಾ ಇದ್ದೀವಿ. ಯಾಕೆಂದರೆ ನಮ್ಮ ಜನಾಂಗ ತೀರಾ ಬಡತನದಲ್ಲಿದೆ. ಸೊ ಅದರ ಕಾರಣ ಪ್ರತಿ ಜಿಲ್ಲೆಯಿಂದಲೂ ನಮ್ಮ ದೇವನಹಳ್ಳಿ ವೇಣುಗೋಪಾಲ್ ಅವರು ಹೇಳಿದಂಗೆ ಪ್ರತಿ ಜಿಲ್ಲೆಯಿಂದಲೂ ಒಂದು ಭವನ ಕಟ್ಟಲಿಕ್ಕೆ ಒಂದು 2 ಎಕರೆ 3 ಎಕರೆ ಅವ್ರಿಗೆ ಜಾಗವನ್ನು ಕೊಡಲಿಕ್ಕೆ ಅಂತ ಕೇಳ್ಕೊತಾ ಇದ್ದೀವಿ. ಎಲ್ಲ ರೀತಿಯಲ್ಲೂ ನಮಗೆ ಸೌಲಭ್ಯನೇ ಒದಗಿಸ್ಕೊಡ್ಬೇಕು, ಆರ್ಥಿಕ ಸಹಾಯತೆ ಮಾಡಿ ನಮ್ಮಲ್ಲಿ ನಮ್ಮ ಹಬ್ಬಕ್ಕೆ ಮನೆ ಮುಖ್ಯಮಂತ್ರಿಗಳು ಆದಾಗಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ, ಎಲ್ಲ ಸಚಿವರುಗಳು ಎಲ್ಲ ಬರ್ತಾ ಇದ್ದಾರೆ. ಆದ ಕಾರಣ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ನಮ್ಮ ಜನಾಂಗದವ್ರು ಕೇಳ್ಕೊತಾ ಇದ್ದೀವಿ. ಜೊತೆಗೆ ಎಲ್ಲರೂ ಕೂಡ ಸರ್ಕಾರಕ್ಕೂ ಕೂಡ ನಾನು ಈ ಮೂಲಕ ಮನವಿ ಮಾಡ್ಕೊಳ್ಳೋದೇನೆಂದರೆ ನಮ್ಮ ಜನಾಂಗಕ್ಕೆ ಒಂದು ವ್ಯವಸ್ಥಿತ ಒಂದು ಸಾರ್ಥಕ ವ್ಯವಸ್ಥೆ ಕಲ್ಪಿಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಂಡು ಮಾತಾಡ್ತೀವಿ. ಥ್ಯಾಂಕ್ ಯು. ಹಬ್ಬ ಅಂತ ನಾವು ಈಗ ಆಚರಿಸ್ತಾ ಇದ್ದೀವಿ. 11ನೇ ತಾರೀಕು ಶನಿವಾರ. ಸುಮಾರು ನಾವು 25ರಿಂದ 30 ಸಾವಿರ ಜನರ ನಿರೀಕ್ಷೆ ಮಾಡ್ತಾ ಇದ್ದೀವಿ. 16 ಜಿಲ್ಲೆಯಲ್ಲಿ ಗಾಣಿಗರು ಇರೋದರಿಂದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ತೈಲೇಶ್ವರ ಸ್ವಾಮೀಜಿಯವರ ಆಶೀರ್ವಾದ ವಚನದೊಂದಿಗೆ ಆಮೇಲೆ ಆಶೀರ್ವಾದ ಪಡ್ಕೊಂಡು ಮತ್ತು ಈ ಜನಸಂಖ್ಯೆ ನಮ್ಮಲ್ಲಿ ತುಂಬ ಹೆಚ್ಚಾಗಿದ್ದೀವಿ. ಈಗ ನಾವು ಹಳ್ಳಿನಲ್ಲೂ ನೋಡ್ತಾ ಇದ್ದೀವಿ, ಹೆಚ್ಚು ಜನ ಇದ್ದಾರೆ. ಕೆಲವೊಂದೆಲ್ಲ ಜನಗಣತಿ ಸರಿಯಾಗಿ ಆಗಿಲ್ಲ. ಸರ್ಕಾರನೂ ಜನಗಣತಿ ಮಾಡಬೇಕು.
ಆಮೇಲೆ ನಮಗೆ ಸರ್ಕಾರದಿಂದ ಕೆಲವೊಂದು ಸೌಲಭ್ಯಗಳು ಬರಬೇಕು, ವಿದ್ಯಾಭ್ಯಾಸದಲ್ಲಿ ಮತ್ತು ಶೈಕ್ಷಣಿಕವಾಗಿ ಮತ್ತು ಉದ್ಯೋಗವಾಗಿ ಮತ್ತು ಕೆಲವೊಂದು ಇಂಡಸ್ಟ್ರಿ ತೆಗಿಯೋಕ್ಕೆ. ಯಾಕೆಂದರೆ ಇಂಡಸ್ಟ್ರಿ ಸ್ವಲ್ಪ ಭಾಳ ಹಿಂದುಳಿದಿದ್ದೀವಿ. ಕೆಲವೊಂದು ಕಡೆ ನಮಗೆ ಕುಲಕಸಬು ಎಲ್ಲ ಮರ್ತೋಗ್ಬಿಟ್ಟಿದೆ. ಪಾಪ ಕೆಲವರಿಗೆಲ್ಲ ಜಮೀನಿಲ್ಲ. ಹೆಚ್ಚು ನಮಗೆ ಅನುದಾನ ಬಂದು ಈ